ಒಂದು ಮಾತುಕತೆ ಮುಗಿದ್ಮೇಲೆ ಒಂದು ರೀತಿಯ ನಿಶ್ಶಬ್ದ ಆವರಿಸುತ್ತಲ್ವಾ, ಅಥವಾ ಒಂದು ಒಳ್ಳೆ ಸಂಗೀತ ಕಾರ್ಯಕ್ರಮದ ಕೊನೆಯಲ್ಲಿ ಉಳಿಯುವ ಆ ಮೌನ, ನಮ್ಮ ಬದುಕಿನ ಒಂದು ಮುಖ್ಯವಾದ ಘಟ್ಟ ಮುಗಿದಾಗ ಉಂಟಾಗುವ ಆಳವಾದ ಶಾಂತಿ. ಈ ಕ್ಷಣಗಳ ಬಗ್ಗೆ ನಾವು ಅಷ್ಟು ಆಳವಾಗಿ ಯೋಚನೆ ಮಾಡಿದೀವಾ? ಆ ಮೌನ ಅಂದ್ರೆ ಬರೀ ಶಬ್ದ ಇಲ್ಲದಿರೋ ಸ್ಥಿತಿಯಲ್ಲ, ಅದಕ್ಕೊಂದು ಇರುವಿಕೆ ಇದೆ, ಅದೊಂದು ಜಾಗ. ಆದ್ರೆ ನೋಡಿ, ಮನುಷ್ಯರಾದ ನಾವು ಆ ಖಾಲಿ ಜಾಗದಲ್ಲಿ ಹೆಚ್ಚು ಹೊತ್ತು ಇರೋದಕ್ಕೆ ಇಷ್ಟಪಡೋದಿಲ್ಲ. ಆ ನಿಶ್ಶಬ್ದ ಒಂಥರ ಕಸಿವಿಸಿ ಉಂಟು ಮಾಡುತ್ತೆ. ಅದಕ್ಕೆ ತಕ್ಷಣವೇ ಅದನ್ನ ಯಾವುದಾದ್ರೊಂದರಿಂದ ತುಂಬಿಬಿಡಬೇಕು ಅಂತ ನೋಡ್ತೀವಿ. ತಕ್ಷಣ ಫೋನ್ ಕೈಗೆ ಎತ್ಕೊಳ್ತೀವಿ, ಏನಾದರೊಂದು ಸಿನಿಮಾ ನೋಡ್ತೀವಿ, ಇಲ್ಲಾಂದ್ರೆ ಮುಂದೇನು ಮಾಡೋದು ಅಂತ ಯೋಚನೆ ಶುರು ಮಾಡ್ಕೊಳ್ತೀವಿ. ಆ ಶೂನ್ಯವನ್ನ, ಆ ಖಾಲಿತನವನ್ನ ಎದುರಿಸೋ ಧೈರ್ಯನೇ ನಮಗಿರೋದಿಲ್ಲ. ಯಾಕಂದ್ರೆ ಅಂತ್ಯ ಅಂದ್ರೆ ಸೋಲು, ಖಾಲಿತನ ಅಂದ್ರೆ ನಷ್ಟ ಅನ್ನೋ ಭಾವನೆ ನಮ್ಮಲ್ಲಿ ತುಂಬ ಆಳವಾಗಿ ಬೇರೂರ್ಬಿಟ್ಟಿದೆ. ಒಂದು ಕ್ಷಣ ಯೋಚನೆ ಮಾಡಿ, ನಾವು ಯಾವುದನ್ನ ಶೂನ್ಯ, ಖಾಲಿ ಅಂತ ಅಂದ್ಕೊಳ್ತಿದ್ದೀವೋ ಅದು ನಿಜವಾಗ್ಲೂ ಖಾಲಿ ಇಲ್ಲ ಅಂದ್ರೆ? ನಾವು ನಷ್ಟ, ಅಂತ್ಯ ಅಂದಾಗ ಬರೀ ನೋವನ್ನೇ ಕಾಣ್ತೀವಿ, ಆದರೆ ಅದರಲ್ಲೇನಾದರೂ ಒಂದು ಅಡಗಿರೋ ಜ್ಞಾನ ಇದ್ರೆ? ನಮ್ಮೆಲ್ಲ ಭ್ರಮೆಗಳು, ನಮ್ಮ ಅಹಂಕಾರದ ಕೋಟೆಗಳೆಲ್ಲ ಬಿದ್ದೋದಾಗ ಆ ಅವಶೇಷಗಳ ಮಧ್ಯೆ ಯಾವ ಸತ್ಯ ಕಾಣಬಹುದು? ಬನ್ನಿ, ಇವತ್ತು ನಾವು ಅಂಥದ್ದೇ ಒಂದು ಪಯಣ ಮಾಡೋಣ. ಇದು ಬೆಳಕಿನ ಕರೆಗೆ ಹೋಗೋ ಪಯಣ ಅಲ್ಲ, ಬದಲಿಗೆ ಸೃಷ್ಟಿಯಾಗೋಕ್ಕೂ ಮೊದಲು ಮತ್ತೆ ಎಲ್ಲವೂ ಲಯವಾದ ಮೇಲೂ ಇರುವ ಆ ಆದಿಮ ಕತ್ತಲೆಯೊಳಗೆ ಸಾಗೋ ಪಯಣ. ಇದು ಏನನ್ನಾದರೂ ಕಟ್ಟೋ ಶಕ್ತಿಯ ಬಗ್ಗೆ ಅಲ್ಲ, ಬದಲಿಗೆ ಎಲ್ಲವನ್ನೂ ಕರಗಿಸಿ ಆಳವಾದ ಸತ್ಯವನ್ನ ತೋರ್ಸೋಕೆ ಮೇಲ್ಮೈಯನ್ನ ಮರೆಮಾಚುವ ಒಂದು ದೈವಿಕ ಸ್ವರೂಪದ ಹುಡುಕಾಟ. ನಮ್ಮ ಬದುಕಲ್ಲಿ ನಷ್ಟ, ನಿರಾಸೆ, ಹತಾಶೆ, ಒಂಟಿತನದ ನೋವು ಮತ್ತೆ ವಯಸ್ಸಾಗ್ತಾ ಹೋದಂತೆ ಬರೋ ಅಸಹಾಯಕತೆ, ಇದನ್ನ ಯಾರೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ವಲ್ವಾ? ಇವೆಲ್ಲ ನಮ್ಮ ಅನುಭವದ ಒಂದು ಭಾಗ. ಆದರೂ ನಾವು ಇವುಗಳಿಗೆ ನೆಗೆಟಿವ್ ಅಂತ ಪಟ್ಟ ಕಟ್ಟಿ ಅವರಿಂದ ಆದಷ್ಟು ದೂರ ಓಡಿ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ. ಇವು ನಮ್ಮ ಜೀವನದ ಸಹಜ ಭಾಗ ಅಂತ ಒಪ್ಕೊಳ್ಳೋಕ್ಕೆ ನಾವು ತಯಾರೇ ಇರೋದಿಲ್ಲ. ಆದರೆ ಒಂದು ಪ್ರಶ್ನೆ, ಈ ಅನುಭವಗಳು ಕೇವಲ ನಮ್ಮನ್ನ ಕುಗ್ಗಿಸೋ ಅಡೆತಡೆಗಳು ಮಾತ್ರನಾ, ಅಥವಾ ಅವು ವೇಷ ಮರೆಸ್ಕೊಂಡು ಬಂದಿರೋ ಕಠಿಣ ಆದರೆ ಕರುಣೆ ಇರೋ ಗುರುಗಳ? ಬಹುಶಃ ಈ ಕಷ್ಟದ ಕ್ಷಣಗಳಲ್ಲೇ ಜೀವನದ ಅತ್ಯಂತ ಆಳವಾದ ಪಾಠಗಳು ಅಡಗಿರಬಹುದೇನೋ? ಇದು ನಾವು ಸಮಸ್ಯೆ ಎಂದು ಅಂದುಕೊಂಡಿರುವುದನ್ನ ಒಂದು ದೊಡ್ಡ ಅವಕಾಶವಾಗಿ ನೋಡುವ ದೃಷ್ಟಿಯನ್ನ ನಮಗೆ ಕೊಡುತ್ತೆ. ಪ್ರಾಚೀನ ಭಾರತದ ಋಷಿ ಮುನಿಗಳು ಈ ನಕಾರಾತ್ಮಕ ಅಂತ ನಾವು ಕರೆಯೋ ಅನುಭವಗಳಲ್ಲಿ ಒಂದು ದೈವಿಕ ಶಕ್ತಿಯನ್ನ ಕಂಡ್ರು. ಅವರಿದನ್ನ ಬರೀ ನೋವು ಅಂತ ಪರಿಗಣಿಸಲೇ ಇಲ್ಲ. ಮಹಾನ್ ತಪಸ್ವಿ ಗಣಪತಿ ಮುನಿಗಳು ಹೇಳಿದ ಹಾಗೆ, ಯಾವುದು ಶೂನ್ಯವಾಣಿ, ಪ್ರಜ್ಞೆ ಲೀನವಾದ ಸ್ವರೂಪವಾಗಿ ಕಾಣಿಸುತ್ತದೆಯೋ ಅದನ್ನ ಜ್ಞಾನಿಗಳಾದ ಕವಿಗಳು ಅತ್ಯಂತ ವೈಭವಯುತ ಮತ್ತು ಎಲ್ಲರಿಗಿಂತ ಹಿರಿಯಳಾದವಳು ಧೂಮಾವತಿ ಅಂತ ಕರೀತಾರೆ. ಅವಳೇ ಧೂಮಾವತಿ, ಅಜ್ಜಿಯ ಆತ್ಮ. ಅಜ್ಜಿ ಅಂದ್ರೆ ಅನುಭವದ ಗಂಟು, ಲೌಕಿಕ ಸೌಂದರ್ಯವನ್ನ ಮೀರಿದ ಪ್ರೀತಿ. ಧೂಮಾವತಿ ನಮ್ಮ ಬದುಕಲ್ಲಿ ದುರದೃಷ್ಟ, ನಷ್ಟ ಮತ್ತೆ ನೋವಿನ ರೂಪದಲ್ಲಿ ಬರುವ ಗುರು. ನಮ್ಮ ಬಾಲಿಶ ಆಸೆಗಳೆಲ್ಲ, ನಮ್ಮ ಭ್ರಮೆಗಳೆಲ್ಲ ಸುಟ್ಟು ಬೂದಿಯಾದಾಗ ಜೀವನದ ಕೊನೆಯ ಮತ್ತು ಅತ್ಯಂತ ಕಠಿಣ ಪಾಠಗಳನ್ನು ಕಲಿಸೋಕ್ ಬರೋಳೆ ಈ ಜ್ಯೇಷ್ಠ ದೇವತೆ. ಹಾಗಾದ್ರೆ ಈ ಧೂಮಾವತಿ ಅನ್ನೋ ಹೆಸರಿನ ಅರ್ಥವಾದರೂ ಏನು? ಧೂಮ ಅಂದ್ರೆ ಸಂಸ್ಕೃತದಲ್ಲಿ ಹೊಗೆ. ಧೂಮಾವತಿ ಅಂದ್ರೆ ಹೊಗೆಯಿಂದಾದವಳು ಅಥವಾ ಹೊಗೆಯನ್ನೇ ಧರಿಸಿದವಳು. ಇಲ್ಲಿ ಒಂದು ಸೂಕ್ಷ್ಮವಾದ ವಿಷಯವನ್ನ ನಾವು ಗಮನಿಸಬೇಕು. ನೋಡಿ, ಬೆಂಕಿಯ ಸ್ವಭಾವ ಬೆಳಕು ಕೊಡೋದು, ಎಲ್ಲವನ್ನೂ ಸ್ಪಷ್ಟವಾಗಿ ತೋರಿಸೋದು. ಆದರೆ ಹೊಗೆಯ ಸ್ವಭಾವ ಅದಕ್ಕೆ ತದ್ವಿರುದ್ಧ. ಅದು ಎಲ್ಲವನ್ನೂ ಮಸುಕು ಮಾಡುತ್ತೆ, ಸ್ಪಷ್ಟವಾಗಿ ಕಾಣೋದನ್ನ ಮರೆಸುತ್ತೆ. ಧೂಮಾವತಿ ಕೂಡ ಹಾಗೇನೆ. ಅವಳು ಲೌಕಿಕ ಸತ್ಯಗಳನ್ನ, ನಮ್ಮ ಕಣ್ಣಿಗೆ ಕಾಣೋ ಭ್ರಮೆಗಳನ್ನ ತನ್ನ ಹೊಗೆಯಿಂದ ಮರೆಮಾಚಿ ಅದರ ಹಿಂದೆ ಅಡಗಿರುವ ಅವ್ಯಕ್ತವಾದ ಮೂಲ ಸತ್ಯವನ್ನ ನಮಗೆ ತೋರಿಸ್ತಾಳೆ. ಇಲ್ಲಿ ನೋಡಿ, ಇದು ಧೂಮಾವತಿಯ ದೃಶ್ಯರೂಪ. ನೋಡೋಕೆ ಭಯಂಕರವಾಗಿ, ಒಂಥರ ಅಹಿತಕರವಾಗಿ ಕಾಣಬಹುದು. ಆದರೆ ಆಕೆಯ ರೂಪವನ್ನ ಉದ್ದೇಶಪೂರ್ವಕವಾಗಿಯೇ ಹೀಗೆ ಚಿತ್ರಿಸಿರೋದು. ಯಾಕೆ ಗೊತ್ತಾ? ಯಾಕಂದ್ರೆ ನಾವು ಹೊರಗಿನ ಸೌಂದರ್ಯಕ್ಕೆ, ಯೌವನಕ್ಕೆ, ಆಕರ್ಷಣೆಗಳಿಗೆ ಹೆಚ್ಚು ಬೆಲೆ ಕೊಡ್ತೀವಿ. ಆಕೆಯ ಈ ವಿಕಾರ ರೂಪ ನಮ್ಮ ಆ ಮೇಲ್ಮೈ ಆಕರ್ಷಣೆಯ ಮೇಲಿರೋ ವ್ಯಾಮೋಹವನ್ನೇ ಒಡೆದಾಕತ್ತೆ. ಆಕೆಯ ರೂಪದ ಒಂದೊಂದೇ ಅಂಶವನ್ನ ನೋಡೋಣ ಬನ್ನಿ. ಎತ್ತರದ, ತೆಳ್ಳಗಿನ ವೃದ್ಧೆಯ ರೂಪ, ಇದು ಲೌಕಿಕ ಭೋಗಗಳಿಂದ ದೂರವಾದ ಸ್ಥಿತಿಯ ಸಂಕೇತ. ಕೆದರಿದ ಜಡೆಗೂದಲು ಅಂದ್ರೆ ಸಾಮಾಜಿಕ ಕಟ್ಟುಪಾಡುಗಳಿಂದ ಅವಳು ಮುಕ್ತಳಾಗಿದ್ದಾಳೆ ಅಂತ. ಅವಳ ಕಠೋಲವಾದ ನೋಟ ಭ್ರಮೆಗಳನ್ನ ನಿರ್ದಾಕ್ಷಿಣ್ಯವಾಗಿ ನಾಶ ಮಾಡುವ ಅವಳ ಸ್ವಭಾವವನ್ನ ತೋರಿಸುತ್ತೆ. ಹಳೆಯ ಬಟ್ಟೆ ಮತ್ತೆ ಕಾಗೆ ಇರೋ ರಥ, ಇವೆಲ್ಲ ನಾವು ಮಂಗಳಕರ ಅಂತ ಅಂದ್ಕೊಂಡಿರೋದಕ್ಕೆ ತದ್ವಿರುದ್ಧವಾಗಿದೆ. ಈ ಲೌಕಿಕ ಆಕರ್ಷಣೆ ಇಲ್ಲದ ರೂಪ
ನಮ್ಮನ್ನ ಹೊರಗಿನ ಸೌಂದರ್ಯದ ಆಚೆಗೆ ನೋಡಕ್ಕೆ, ಒಳಗಿನ ಸತ್ಯವನ್ನು ಹುಡುಕೋಕೆ ಪ್ರೇರೇಪಿಸುತ್ತೆ. ಧೂಮಾವತಿಯನ್ನ ಒಬ್ಬ ವಿಧವೆಯಾಗಿ ಚಿತ್ರಿಸ್ತಾರೆ. ತಾಂತ್ರಿಕವಾಗಿ ಇದರರ್ಥ ಅವಳು ಶಿವನಿಲ್ಲದ ಶಕ್ತಿ. ಶಿವಪ್ರಜ್ಞೆ ಆದ್ರೆ ಶಕ್ತಿ ಕ್ರಿಯೆ. ಶಿವನಿಲ್ಲದ ಶಕ್ತಿಯಂದ್ರೆ ಯಾವುದೇ ಆಕಾರ, ಯಾವುದೇ ಚೌಕಟ್ಟಿಗೆ ಒಳಪಡದ ತನ್ನಲ್ಲೇ ತಾನು ಪರಿಪೂರ್ಣಳಾದ ಮೂಲ ಸ್ತ್ರೀಶಕ್ತಿ. ಇದು ಪಳಗಿಸೋಕೆ ಸಾಧ್ಯವೇ ಇಲ್ಲದ, ಸೃಷ್ಟಿಗೆ ಮೊದಲು ಇದ್ದಂತಹ ಶುದ್ಧ ಸಂಭಾವ್ಯ ಶಕ್ತಿ. ಇದು ನಿರಾಕರಣೆಯ, ಲಯದ ತತ್ವ. ಅವಳು ಪ್ರತಿನಿಧಿಸೋ ಶೂನ್ಯ ಅಂದ್ರೆ ಏನೂ ಇಲ್ಲದಿರೋ ಒಂದು ಖಾಲಿ ಜಾಗ ಅಲ್ಲ. ಅದು ಒಂದು ಸ್ವಯಂ ಪ್ರಕಾಶಿಸುವ ವಾಸ್ತವ. ಅಲ್ಲಿ ನಾನು ಮತ್ತು ಇನ್ನೊಂದು ಅನ್ನೋ ಭೇದವೇ ಇರೋದಿಲ್ಲ. ಅದು ಮನಸ್ಸಿನ ಎಲ್ಲಾ ಚಲನವಲನಗಳು, ಎಲ್ಲಾ ಯೋಚನೆಗಳು ನಿಂತೋದ ಸ್ಥಿತಿ. ನಾವು ಗಾಢವಾದ ಕನಸುಗಳೇ ಇಲ್ಲದ ನಿದ್ರೆಯಲ್ಲಿರುವಾಗ ಯಾವ ಅನುಭವ ಪಡಿತೀವೋ ಅದು ಈ ಶೂನ್ಯಕ್ಕೆ ಒಂದು ಹತ್ತಿರದ ಉದಾಹರಣೆ ಅಷ್ಟೇ. ಈ ದೃಷ್ಟಿಕೋನದಿಂದ ನೋಡಿದಾಗ ನಷ್ಟ ಮತ್ತು ದುಃಖದ ಅನುಭವಗಳು ಬರೀ ಸಂಕಟವಾಗಿ ಉಳಿಯೋದಿಲ್ಲ. ನಾವು ಅವುಗಳನ್ನ ಓಡಿ ಹೋಗದೆ, ಅವುಗಳನ್ನ ಧೈರ್ಯದಿಂದ ಎದುರಿಸಿದಾಗ ಅವು ನಮ್ಮನ್ನ ಒಂದು ಆಳವಾದ ಸತ್ಯದ ಕಡೆಗೆ ಕರ್ಕೊಂಡು ಹೋಗೋ ಪವಿತ್ರ ದ್ವಾರಗಳಾಗ್ತವೆ. ಈ ಅನುಭವಗಳು ವ್ಯಕ್ತಿಯ ಅಹಂಕಾರವನ್ನ ಕರಗಿಸಿ ತಾಳ್ಮೆ, ಸಹನೆ, ಪರಿಶ್ರಮ ಮತ್ತು ವೈರಾಗ್ಯದಂತಹ ದೈವಿಕ ಗುಣಗಳನ್ನ ಕೊಡ್ತವೆ. ಸರಿ, ಈಗ ನಾವು ಚರ್ಚೆ ಮಾಡಿದ ಎಲ್ಲ ವಿಷಯಗಳನ್ನು ಒಟ್ಟಿಗೆ ಸೇರಿಸಿ ನೋಡಿದ್ರೆ ಒಂದು ಸ್ಪಷ್ಟವಾದ ಮಾದರಿ ಕಾಣಿಸುತ್ತೆ. ಮೊದಲನೆಯದು ಶೂನ್ಯ, ಅಂದ್ರೆ ಒಂದು ಅಂತ್ಯದ ನಂತರ ಉಂಟಾಗೋ ಖಾಲಿತನದ ಭಾವ. ಎರಡನೆಯದು ಪಾಠಗಳು, ಅಂದ್ರೆ ದುರದೃಷ್ಟ ಮತ್ತು ಸಂಕಟಗಳ ರೂಪದಲ್ಲಿ ಬರೋ ಸವಾಲುಗಳು. ಮತ್ತು ಕೊನೆಯದು ಹೊಗೆ, ಅಂದ್ರೆ ಮೇಲ್ಮೈ ಸತ್ಯವನ್ನ ಮರೆಮಾಚಿ ಆಳವಾದ ಸತ್ಯವನ್ನ ಹುಡುಕೋಕೆ ನಮ್ಮನ್ನ ಪ್ರೇರೇಪಿಸೋ ಗೊಂದಲ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಅಂದ್ರೆ ಧೂಮಾವತಿ ನಮ್ಮ ಸಂಕಟಕ್ಕೆ ಕಾರಣ ಅಲ್ಲ, ಬದಲಿಗೆ ಆ ಸಂಕಟದಿಂದ ನಾವು ಹೊರತೆಗೆಯೋ ಅಮೂಲ್ಯವಾದ ಜ್ಞಾನವೇ ಅವಳು. ತತ್ವಶಾಸ್ತ್ರದಲ್ಲಿ ಇದನ್ನ ಮೂಲವಿದ್ಯೆ ಅಥವಾ ಆದಿಮ ಕತ್ತಲೆ ಅಂತ ಕರೀತಾರೆ. ಈ ಇಡೀ ಮಾಯಾ ಪ್ರಪಂಚ ಹುಟ್ಟೋದೇ ಒಂದು ಮೂಲ ಅಜ್ಞಾನದಿಂದ. ನಮ್ಮ ಜೀವನ ಅನ್ನೋದು ಹುಟ್ಟೋಕು ಮೊದಲಿನ ಕತ್ತಲೆ ಮತ್ತು ಸಾವಿನ ನಂತರದ ಕತ್ತಲೆ, ಈ ಎರಡೂ ದೊಡ್ಡ ಕತ್ತಲೆಗಳ ನಡುವಿನ ಒಂದು ಸಣ್ಣ ಬೆಳಕಿನ ಕಿಡಿಯಷ್ಟೇ. ಧೂಮಾವತಿ ಈ ಎರಡೂ ಬದಿಗಳಲ್ಲಿ, ನಮ್ಮ ಅಸ್ತಿತ್ವದ ಆರಂಭದಲ್ಲೂ ಅಂತ್ಯದಲ್ಲೂ ನಮ್ಮನ್ನ ಆವರಿಸಿಕೊಳ್ಳೋ ಮೂಲಭೂತ ಶಕ್ತಿ. ಧೂಮಾವತಿಯ ಪಾತ್ರವನ್ನ ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಕೆ ಅವಳನ್ನ ಕಾಳಿಯೊಂದಿಗೆ ಹೋಲಿಸೋದು ಸರಿ. ಕಾಳಿದೇವಿಯ ವ್ಯಕ್ತರೂಪ. ಅವಳು ಕಾಲದ ಅಧಿದೇವತೆ. ಅವಳು ಸೃಷ್ಟಿ, ಸ್ಥಿತಿ, ಲಯದ ಚಕ್ರವನ್ನ ನಡೆಸ್ತಾಳೆ. ಆದರೆ ಧೂಮಾವತಿ ಅವಳಿಗಿಂತ ಹಿರಿಯಳು, ಅವಳ ಜ್ಯೇಷ್ಠ ಅವ್ಯಕ್ತ ರೂಪ. ಕಾಳಿ ಕಾಲವನ್ನ ಪ್ರತಿನಿಧಿಸಿದರೆ ಧೂಮಾವತಿ ಸೃಷ್ಟಿ ಆಗೋಕ್ಕೂ ಮೊದಲಿದ್ದ ಕಾಲಾತೀತ ಸ್ಥಿತಿಯನ್ನ ಪ್ರತಿನಿಧಿಸ್ತಾಳೆ. ಒಂದು ಚಿತ್ರದಲ್ಲಿ ಕಾಳಿ ಮುಂದೆ ಕಾಣೋ ಸ್ಪಷ್ಟ ರೂಪ ಆದರೆ ಧೂಮಾವತಿ ಆ ಚಿತ್ರದ ಹಿಂದಿರೋ ಪರ್ದೆ ಅಥವಾ ಎಲ್ಲವನ್ನೂ ಆವರಿಸಿರೋ ಹೊಗೆ ಹಾಗೆ. ಅದಕ್ಕಾಡಿಯೇ ಯೋಗಿಗಳಿಗೆ ಮತ್ತು ಸಾಧಕರಿಗೆ ಧೂಮಾವತಿ ತುಂಬಾ ಮಹತ್ವದವಳು. ಅವಳು ನಮ್ಮ ಮನಸ್ಸಲ್ಲಿ ಸದಾಕಾಲ ಬರ್ತಾ ಇರೋ ಆಲೋಚನೆಗಳನ್ನ, ನಾವು ಸತ್ಯ ಅಂತ ನಂಬಿರೋ ಭ್ರಮೆಗಳನ್ನ ಮತ್ತು ನಮ್ಮ ನಾನು ಅನ್ನೋ ಅಹಂಕಾರವನ್ನ ನಿಧಾನವಾಗಿ ಕರಗಿಸೋ ಶಕ್ತಿ. ಅವಳ ಕೃಪೆಯಿಂದಲೇ ಪ್ರಜ್ಞೆ ಸಂಪೂರ್ಣವಾಗಿ ತನ್ನ ಮೂಲದಲ್ಲಿ ಲೀನವಾಗೋ ಅಂತಿಮ ಸ್ಥಿತಿಯಾದ ಸಮಾಧಿಯತ್ತ ಸಾಧಕ ಸಾಗೋದು. ಹಾಗಾದ್ರೆ ನಾವು ಮಾಡ್ಬೇಕಾದ್ದೇನು? ಈ ನಕಾರಾತ್ಮಕ ಅಂತ ನಾವು ಕರೆಯೋ ಅನುಭವಗಳನ್ನ ಶತ್ರುಗಳ ಥರ ನೋಡೋದನ್ನ ಬಿಟ್ಟು ಅವುಗಳನ್ನ ಆ ಪ್ರಾಚೀನ ದೇವತೆಯ ಜ್ಞಾನದ ರೂಪ ಅಂತ ಗೌರವಿಸೋಕೆ ಶುರು ಮಾಡಬೇಕು. ಯಾವಾಗ ನಾವು ನಮ್ಮೊಳಗಿನ ನೋವನ್ನ, ದುಃಖವನ್ನ, ಒಂಟಿತನವನ್ನ ದ್ವೇಷಿಸೋದನ್ನ ನಿಲ್ಲಿಸಿ ಅದನ್ನ ಗೌರವದಿಂದ ನೋಡ್ತೀವೋ, ಆಗ ನಾವು ಆ ನೋವನ್ನೇ ಆನಂದದ ಶಕ್ತಿಯಾಗಿ, ಜ್ಞಾನದ ಬೆಳಕಾಗಿ ಪರಿವರ್ತಿಸೋ ವಿದ್ಯೆಯನ್ನ ಕಲಿತೀವಿ. ಆದ್ದರಿಂದ ನೆನಪಿರ್ಲಿ, ಪ್ರತಿಯೊಂದು ಅಂತ್ಯವೂ ಕೇವಲ ಒಂದು ಮುಕ್ತಾಯವಲ್ಲ, ಅದು ಮರಳಿ ಮೂಲಕ್ಕೆ ಹೋಗುವುದು, ಮೌನವಾದ, ಫಲವತ್ತಾದ ಸಂಭಾವ್ಯತೆಯ ನೆಲಕ್ಕೆ ಹಿಂತಿರುಗುವುದು. ಒಂದು ಬೀಜ ಮೊಳಕೆಯೊಡೆಯೋಕು ಮುಂಚೆ ಕತ್ತಲೆಯಲ್ಲಿ ಭೂಮಿಯೊಳಗೆ ಇರ್ಬೇಕಲ್ವಾ? ಹಾಗೇನೆ ಪ್ರತಿಯೊಂದು ಹೊಸ ಸೃಷ್ಟಿಗೂ ಮೊದಲು ಒಂದು ವಿಲಯನ, ಒಂದು ಶೂನ್ಯ ಬೇಕೇ ಬೇಕು. ಆಕೆಯ ಜ್ಞಾನವನ್ನ ಪಡೆಯೋ ದಾರಿ ಹೊರಗಿನ ಪೂಜೆಗಿಂತ ಹೆಚ್ಚಾಗಿ ಆಂತರಿಕವಾದದ್ದು. ಅದು ಹೇಗಿರುತ್ತೆ ಗೊತ್ತಾ? ನಮ್ಮ ಮನಸ್ಸಿನ ಎಲ್ಲ ಆಲೋಚನೆಗಳ ಅಲೆಗಳನ್ನು ಬಿಟ್ಬಿಡೋದು. ನಮ್ಮ ಅಭಿಪ್ರಾಯಗಳು, ಸರಿ ತಪ್ಪು, ಇಷ್ಟ ಕಷ್ಟ ಅನ್ನೋ ದ್ವಂದ್ವಗಳಿಂದ ಹೊರಬರೋದು. ನಮ್ಗೆ ಈಗಾಗಲೇ ಗೊತ್ತಿದೆ ಅಂತ ನಾವು ಅನ್ಕೊಂಡಿರೋದನ್ನ ಬದಿಗಿಟ್ಟು ಅಜ್ಞಾತಕ್ಕೆ ನಮ್ಮನ್ನ ನಾವು ತೆರೆದುಕೊಳ್ಳೋದು. ಈ ಪ್ರಪಂಚದ ವಾಸ್ತವಗಳಿಂದ ಭ್ರಮನಿರಸನಗೊಂಡು ನಮ್ಮ ಮೂಲ, ಹುಟ್ಟಿಲ್ಲದ, ಶಾಶ್ವತವಾದ ಸ್ವಭಾವದಲ್ಲಿ ಸುಮ್ಮನೆ ವಿಶ್ರಮಿಸುವುದೇ ಅವಳ ನಿಜವಾದ ಆರಾಧನೆ. ಈ ತಿಳುವಳಿಕೆಯ ಅಂತಿಮ ಫಲ ಏನೋ? ಅದೇ ನಿಜವಾದ ಸ್ವಾತಂತ್ರ್ಯ. ನಷ್ಟದ ಭಯ, ವಯಸ್ಸಾಗೋ ಭಯ ಮತ್ತು ಗೊತ್ತಿಲ್ಲದದ್ದರ ಬಗ್ಗೆ ಇರೋ ಭಯದಿಂದ
ಒಂದು ಆಳವಾದ ಪರಿಪೂರ್ಣವಾದ ಮುಕ್ತಿ. ಅಶಾಶ್ವತವಾದ ಈ ಜಗತ್ತಿಗೆ ಅಂಟಿಕೊಳ್ಳೋದ್ರಿಂದ ಬರೋ ಎಲ್ಲಾ ಆತಂಕಗಳಿಂದ ಬಿಡುಗಡೆ. ಈ ಧೂಮಾವತಿ ಯಂತ್ರ ಇದೆಯಲ್ಲ, ಇದು ಆ ಪವಿತ್ರ, ಅಲುಗಾಡಿಸಲಾಗದ ಇರುವಿಕೆಯ ಸಂಕೇತ. ಬಡತನ, ದುಃಖ ಮತ್ತು ಶೂನ್ಯತೆಯ ಹೃದಯ ಭಾಗದಲ್ಲೂ ಕಾಣಿಸಿಗುವ ಆ ಅಚಲವಾದ ಅಸ್ತಿತ್ವ. ಇದು ನಮ್ಮ ಗ್ರಹಿಕೆಗೆ ಮೀರಿದ ಮಹಾನ್ ಅಜ್ಞಾತ ಮೌನವನ್ನ ಪ್ರತಿನಿಧಿಸುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸ್ತೀನಿ. ಒಂದು ವೇಳೆ ನಾವು ನಮ್ಮ ಬದುಕಲ್ಲಿ ಬರೋ ಖಾಲಿ ಜಾಗಗಳನ್ನ ತಕ್ಷಣವೇ ತುಂಬೋಕೆ ಪ್ರಯತ್ನಿಸ್ದೆ, ಅವುಗಳನ್ನ ಹಾಗೆಯೇ ಖಾಲಿಯಾಗಿಯೇ ಇರೋಕೆ ಬಿಟ್ರೆ, ಆ ಮೌನದ ಆಳದಲ್ಲಿ ನಾವು ಏನನ್ನ ಕಂಡುಕೊಳ್ಬೋದು? ಯೋಚನೆ ಮಾಡಿ ನೋಡಿ.